ಅದಕ್ಕೆ ನಮ್ಮ ಟೀಮ್ ಅವ್ರು ಹೇಳಿದ್ರು. ಐ ಥಿಂಕ್ ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆ್ಯಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಏನೇ ನಾವು ಸಾಧನೆ ಮಾಡೋಕ್ಕೆ ಹೋದ್ರೂ ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ. ಆ್ಯಂಡ್ ಸ್ಪೆಷಲ್ ಆಗಿ ಇಲ್ಲಿ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್, ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು. ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನಿಮಾ. ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು. ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನಿಮಾ, ನನ್ನ ಮಾತೃಭಾಷೆ ತುಳು. ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ. ಸೊ ಅದೇ ಒಂದು ಖುಷಿಯ ವಿಷಯ ನನಗೆ. ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ, ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು, ನಮ್ಮ ಊರು ಮಂಗಳೂರಲ್ಲಿ. ಸೊ ನನಗೆ ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಬೆಳೆದಿದ್ದು ಓದಿದ್ದು ಎಲ್ಲ ಮಂಗಳೂರಲ್ಲೇ. ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವತ್ತಿಗೂ ಮಂಗಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕನ್ನಡ ಸಿನಿಮಾದಲ್ಲೂ ಸಿಕ್ಕಿರಲಿಲ್ಲ. ಸೊ ತುಳು ಸಿನಿಮಾದಲ್ಲಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಜರ್ನಿ. ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೆಲ್ಲರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ DOP ವಿನೋದ್ ಸರ್, ಲಾಯ್ ಅವ್ರಿಗೆ, ರಜತ್, ಆ್ಯಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್, ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೆಕ್ಸ್ಟ್ ಡೇ ನಾವು ಎಷ್ಟೇ ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ, ಎಫರ್ಟ್ಸ್ ಆಗಿರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯೂಸಿಕ್ ಬೇಡ ಸರ್, ಮಾತಾಡೋದು ಕೇಳಲ್ಲ. ಥ್ಯಾಂಕ್ ಯು ಸರ್. ಓಕೆ, ಮ್ಯೂಸಿಕ್ ಬೇಡ ಆಯಿತಾ? ಓಕೆ, ನಾನೇ ಹೇಳಿದ್ದು, ಸಾರಿ. ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ. ನಾನು ಏನು ಮಾತಾಡ್ತೀನಿ ಅಂದರೆ, ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದು ಕ್ವೆಶ್ಚನ್. ಸೊ ಏನಾದ್ರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ. ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು. ಅದೇ ನಾನು ಅನ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ ನ ಕರೆದು ಮಾಡೋಣ ಅಂತ, ಬಟ್ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು. ನಿಜವಾಗ್ಲೂ ನಾವಾಗ ಅನ್ಕೊಂಡೆ ಹೆಂಗ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು. ಬಿಕಾಸ್ ನಾವೆಲ್ಲ ಇನ್ನೂ ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ಮ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನಮ್ಗೆ ಥಾಟ್ ಬಂತು. ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ, ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರೋಂಥವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ, ಕೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಅಲ್ಲ ಅಲ್ವಾ, ಅವ್ರ ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು. ನನಗೆ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು. ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜಿಗೆ ಲವ್ ಮಾಡಿರೋರು ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟೋದಲ್ಲಿ ನಾವು ಆಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಅಂಡ್ ಅವರು ಪಾಪ ಮಂಗಳೂರಲ್ಲಿ ಇದ್ರು. ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡುಕೋದು ಅಂತ ಬಂದಾಗ, ನಮ್ಮ ಹೋಟೆಲ್ ಗ್ಯಾಂಗ್ ಇದ್ದು ಬಿಗ್ ಬಾಸ್ ಅಲ್ಲಿ 2 ಸಾಲಿಡ್ ಲವರ್ಸ್ ಇದ್ರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು, ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು. ಆದ್ರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು. ಅಂಡ್ ಹೊರಗೆ ಬಂದಾಗ ಅದು ನಾನು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವರ ಲವ್ ಯಾವ ರೀತಿ ಇದು ಅಂತ ನನ್ಗೆ ಗೊತ್ತಾಯ್ತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ. ಅಂಡ್ ಗುರೂಜಿ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದ್ದೆ. ಅಂಡ್ ರಜಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ. ಓಕೆ, ಅದು ಆಬಿದ್ ಆಲಿಯಾ ಯಾವಾಗ್ಲೂ ಕನ್ಫ್ಯೂಸ್ ಆಗೋದು, 2 ಹೆಸರಿರೋದ್ರಿಂದ. ಹಾಡೆಲ್ಲ ಮಾಡಿದೀನಿ. ಆಲಿಯಾ ಆಬೇದ ವೆಲ್ಕಮ್, ಆಯ್ತಾ. ಅಂಡ್ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದ್ರೆ,
ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲ್ಗೆಲ್ಲ ಬಿದ್ದಿರುವಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ. ಸೊ ಪ್ಯೂರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರಾ ಅಂತ, ನನ್ ಹಿಂಗ್ ಫಂಕ್ಷನ್ ಇದೆ, ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ, ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ, ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ವಿನಯ್ ಅವರು ನಮ್ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದ್ ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ವಿ ಮುಂದೆ, ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರ ಪರ ನಿಂತಿರೋ ಅವ್ರ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಗಂಡನ ಬಗ್ಗೆ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರಿದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಅಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಬ್ರು ನಮ್ಮ ಕೆಟಗರಿ ಅವರು ಅಂದ್ರೆ ನಾನು ಆಂಕರು, ಅವರು ಆಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದ್ದಾರೆ, ಟ್ರಾಫಿಕ್ ಅಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ. ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ, ಇಬ್ರು ತುಂಬಾ ಆಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದು ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪಲ್ ಅಂತ ಹೇಳ್ಬೋದು. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟ್. ಸೊ ಇವತ್ತು ಈ ಲವ್ ಹಾಡನ್ನ, ಲವ್ ಯು ಅನ್ನುವಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟ್ ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ, 2 ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು. ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ 24ಕ್ಕೆ ನಮಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ. ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಅವ್ರಿಗೆ ಬರೋದೇ ಇಲ್ಲ ಎಲ್ಲೂ, ಅವರು ಏನೇ ಇದ್ರು ನಾವಿದೀವಿ ನಿಮ್ ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಅಂಡ್ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇನ್ನು ಲಾಂಚ್ ಮಾಡೋಣ. ಅಂಡ್ ನಮ್ಮ ಸಿಂಗರು ಬಂದಿದ್ದಾರೆ ರಜಿತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅಲ್ಲ. ಸಾಂಗ್ ನಾನು ಹೇಳಿದ್ರೆ ಅವ್ರು ಆಮೇಲೆ ತುಂಬಾ ಜಾಸ್ತಿ ಬಿಲ್ಡಪ್ ಕೊಟ್ಟು ಅಂತ ಆಗ್ಬಾರ್ದು ಅವ್ರಿಗೆ. ಅವ್ರು ನೋಡಿ ಅವ್ರು ಹೇಳ್ಬೇಕು ಬಂದಿರೋರು ಹೆಂಗಿದೆ ಅಂತ. ನನ್ನ ಪ್ರಕಾರ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ ನೋಡಾದ್ಮೇಲೆ ಮತ್ತೆ ಮಾತಾಡಿಸ್ತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸೊ ಹೇಗ್ ಚೂಸ್ ಇವ್ರಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಅವರ ಸೆಲೆಕ್ಷನ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಇಡೀ ಇಂಡಸ್ಟ್ರಿಗೆ ಗೊತ್ತಿರುವಂತ ವಿಚಾರನೆ. ಸೊ ಈಗ ನಮ್ಮ ಗೆಸ್ಟ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ಒನ್ ಆಫ್ ಮೈ ಫೇವ್ರೆಟ್ ಕಪಲ್ ಪಲ್ಲವಿ ಮ್ಯಾಮ್ ಅಂಡ್ ಗುರು ಕಿರಣ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಗುರು ಕಿರಣ್ ಅಂಡ್ ಮಿಸ್ಸಸ್ ಪಲ್ಲವಿ ಗುರು ಕಿರಣ್. ಆಕ್ಚುಲಿ ರೂಪೇಶ್ ಮಾತಾಡ್ಬೇಕಂದ್ರೆ ಹೇಳ್ತಾ ಇದ್ರಿ ನೀವು ಸರ್ದು ಲವ್ ಮ್ಯಾರೇಜ್ ಅಲ್ಲ, ಬಟ್ ನಾನು ಹೇಳಿದೆ ಮದ್ವೆ ಆದ್ಮೇಲೆ ಲವ್ ಆಗಿದೆ ಅಂತ. ಸೊ ಮ್ಯಾಮ್, ನೀವು ಇಫ್ ಯು ಗೋ ಬ್ಯಾಕ್, ಸೊ ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಮದ್ವೆ ಆಗಿ ಹೊಸದಲ್ಲಿ ಲವ್ ಯಾವಾಗ ಆಯ್ತು? ಲವ್ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ 2 ಲೈನ್ಸ್ ಅಲ್ಲಿ ಹೇಳೋದಿದ್ರೆ ಇಬ್ರು ಹೇಳ್ಬೇಕು. ಲವ್ ಇರೋದು ಬರೀ ಸಿನಿಮಾದಲ್ಲಿ ಮಾತ್ರ ಹಾರ್ಟಿಗೆ ಮಾಡೋಬಿಟ್ರಿ. ನಿಜ ಜೀವನದಲ್ಲಿ ಲವ್ ಅನ್ನೋ ಪದ ತುಂಬಾ ಇಟ್ಸ್ ಓವರ್ ರೇಟೆಡ್. ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಐ ಸೆಕೆಂಡ್ ಇಟ್. ಆಕ್ಚುಲಿ ನನಗೇನು ಬರೆದಿದ್ದು, ಆ ಫೋಟೋ ಕೆಳಗೆ ನಾನು ಬರೆದಿದ್ದಲ್ಲ, ಪ್ರೀತಿಯಲ್ಲಿ ಗೆದ್ದ ಅನ್ನೋದು. ಪ್ರೀತಿ ಗೆದ್ದ, ಪ್ರೀತಿಯಲ್ಲಿ ಯಾವತ್ತು ಬೀಳೋದೆ, ಗೆಲ್ಲೋದು ಯಾರು ಅಂದ್ರೆ ರೋಮಿಯೋ ಜೂಲಿಯಟ್ ಕ್ಲೈಮ್ಯಾಕ್ಸ್ ಗೊತ್ತು, ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು, ಮಮತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು. ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವ್ರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರ್ಬೇಕಿತ್ತು. ಸೀಕ್ರೆಟ್ ನೀವು ಹೇಳಿ. ಅದಾದ್ರೆ ಫ್ಲೋರ್ ನಲ್ಲಿ ಬಂದ್ಬಿಡ್ತು, ಹಂಗೆ ಹೋಲ್ಡ್ ಮಾಡ್ಬಿಟ್ರು. ಅದು ಆಕ್ಚುಲಿ ಯೋಚನೆ ಮಾಡ್ದ, ಒಂದು ಕರೆದ್ರೆ ಇನ್ನೊಂದು 30ಕ್ಕೆ ಬೇಸರ ಆಗತ್ತೆ. ಸೊ ಆ ಕ್ಯಾಲ್ಕುಲೇಷನ್. ಇಲ್ಲಿ ಮಂಗಳೂರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಎಲ್ಲ ಕಷ್ಟ ಕಮ್ಮಿ ಅಲ್ಲ.
ಲವ್ ಮಾಡಲ್ವಲ್ಲ ನೀನು? ನನಗೆ ಈಗ ನಂಬಕ್ಕಾಗಲ್ಲ, ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆಕ್ಚುಲಿ ಐ ನೋ ಇಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಈ ವಾಸ್ ಎ ಆಂಕರ್ ಆ್ಯಂಡ್ ವೆರಿ ಡಿಮಾಂಡೆಡ್ ಆಂಕರು. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್. ನಾನು ಆ್ಯಕ್ಚುಲಿ ಅವ್ನ ಫಸ್ಟ್ ಫಿಲ್ಮಲ್ಲಿ ಜೊತೆಗಿದ್ದೀನಿ, ನಾನು ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೀನಿ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗಿಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ಅವ್ರ ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದ್ರೆ ಅಂಟಿಲ್ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದ ಎಲ್ಲ ಹೀರೋಗಳಿಗೆ ಇದ್ದರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಹಿ ಈಸ್ ವರ್ಕಿಂಗ್ ಸೊ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ, ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು, ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನಿಲ್ ಅಣ್ಣ. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನಿಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮು. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿ ಇಲ್ಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದ 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ಆವತ್ತಿಂದ ಅದೊಂದು ಮಿಸ್ಚಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರಿ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆಯದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಕಮಿಂಗ್ ಟು ಯು, ಎಷ್ಟೋ ಗೀತೆಗಳನ್ನ ನೀವು ಹಾಡಿದ್ದೀರಾ, ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನ ಮಾಡಿದ್ದೀರಾ. ಮ್ಯಾಮ್ಗೋಸ್ಕರ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿರೋದಿದ್ಯಾ? ಹೂನಾ ಸರ್, ಯಾವಾಗ ಹಾಗಾದ್ರೆ? ಇದೆ ಇಷ್ಟು ಗೀತೆಗಳಲ್ಲಿ ಒಂದೇ ಒಂದು ಸಾಂಗ್ ಮ್ಯಾಮ್ಗೋಸ್ಕರ. ಅಬ್ಬಬ್ಬ ಈಕೆ 50 kg ಹಲ್ವಾ ಮುಟ್ಟಿದ್ರೆ ಯಾಕೋ ಕರ್ಗೋಗುತ್ತಾಳೆ ಅಲ್ವಾ, ಬಳಗುತ್ತ ಬಂದರೆ ಈ ಹಲ್ವಾ ವಾರೆವಾ. ಸರ್ ಓಕೆ, ಈ ಹಾಡ್ ಜೊತೆಗೆ ಮ್ಯಾಮ್ಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್, ಮತ್ತೊಂದು ಸಾಂಗ್ ನೀವು ಪಿಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ? 2 lines ಮ್ಯಾಮ್ ನೋಡ್ತಾನೆ ಹಾಡ್ಬೇಕು. ಒಂದು ಸಾಂಗ್ ಆಲ್ರೆಡಿ ಪಿಕ್ಚರ್ಗೆ ಆಡಿದ್ದೀನಿ, ಒಂದು ಈಗ ಆಡಿದೆ, ನೆಕ್ಸ್ಟ್ ಪಿಕ್ಚರ್ಗೆ ಬಿಲ್ ಹೋಗುತ್ತೆ. ಪರವಾಗಿಲ್ಲ, ಆದ್ರೆ ನೀವು ಆಡ್ಲೇಬೇಕು ಮ್ಯಾಮ್ಗೋಸ್ಕರ. ಮ್ಯಾಮ್ನ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದು ಟಾಸ್ಕ್ ಸರ್ ನಿಮ್ಗೆ. ಮ್ಯಾಮೇ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ, ಎಷ್ಟಾಗುತ್ತೆ ಎಷ್ಟು ಅಂತ. ಫಸ್ಟ್ ಕ್ಲಾಸ್ ಅಲ್ಲಿ ಸಾಧ್ಯ ಟಾಸ್ಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾಡೆಲ್ಲ ಪ್ರೀತಿ ಉಕ್ಕಿ ಬರುತ್ತೆ, ಹಾಡೆಲ್ಲ ಮರ್ತೋಗ್ಬಿಡ್ತೀನಿ ನಾನು. ಸರ್ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ, ಆಕ್ಟ್ರೆಸ್ ಮ್ಯಾಮು, ನೀವು ಆಕ್ಟರು, ಅವ್ರಿಗೋಸ್ಕರ ಹಾಡ್ತಾ ಇದ್ದೀವಿ. ಯಾವ ಹಾಡಾಡ್ಲಿ? ನಿಮ್ ಫೇವ್ರೆಟ್ ಸರ್, ನಿಮ್ ಫೇವ್ರೆಟ್ ಯಾವ್ದಾದ್ರು? ಹಾಗಾದ್ರೆ ಮ್ಯಾಮ್ ಫೇವ್ರೆಟ್ ಆಕ್ಟರ್ ಬರೀ ಬಾಯಿ ಅಲ್ಲಾಡ್ಸೋದು, ಯಾರು ಬೇರೆ ಹಾಡ್ಲಿ, ನಾನು ಆಕ್ಟರ್. ಸರ್ 2 in 1. ಮ್ಯೂಸಿಕ್ ಕಂಪೋಸರ್, ಸಿಂಗರ್ ಕಮ್ ಆಕ್ಟರ್. ಐ ಲವ್ ಯು ಡಾರ್ಲಿಂಗ್ ನನ್ನಾಣಿಗೂ. ಕಣ್ಣು ನೋಡಿ, ನೋಡ್ಬೇಕು, ಅದೇ ಇರೋದು ಟಾಸ್ಕ್ ಇಲ್ಲಿ. ಈ ಲವ್ಗೆ ಮೀನಿಂಗ್ ನಿನ್ನ ನಗು, ನಿಜ ಹೇಳುವೆ ಎಂದಿಗೂ ಎಂದಿಗೂ. ಮ್ಯಾಮ್ ಇಂದನೇ ಇನ್ಸ್ಪೈರ್ ಆಗಿ ಈ ಸಾಂಗ್ ಅನ್ನ ಅವಳನ್ನ ಮುಂದೆ ಕೂರಿಸಿ ಆಡಿದೆ. ಶಿ ವಾಸ್ ಕ್ಯಾರಿಂಗ್ ಮೈ ಫಸ್ಟ್ ಚೈಲ್ಡ್.
ಈ ಸಾಂಗ್ ಒರಿಜಿನಲ್ ಹಾಡುವಾಗ ನಾನು ಮುಂದೆ ಕೂತಿದ್ಲು ಈ ಸಾಂಗ್ ಹಾಡು. ಓಕೆ, ಹೇಗನ್ಸ್ತು ಮ್ಯಾಮ್ಗೆ ಇವಾಗ ಕೇಳೋಣ? ಈಗ ಸ್ವಲ್ಪ ಲವ್ ಬರ್ತಾ ಇದೆ ಇನ್ನು. ನಿಮ್ಮ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬೀಳ್ತೀನ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್. ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್, ಬಿಕಾಸ್ ನಾನು ರೂಪೇಶನ್ನೇ ಎಷ್ಟು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್. ಬಂದದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಯಾವಾಗಲೂ ನಿಮ್ಮನ್ನ ಆನ್ ಸ್ಕ್ರೀನ್ ನೋಡ್ತಾ ಇದ್ವಿ, ಆನ್ ಸೋಷಿಯಲ್ ಮೀಡಿಯಾ, ಎವ್ರಿ ಪ್ಲಾಟ್ಫಾರ್ಮ್. ರೂಪೇಶ್ ಅವ್ರ ಪರವಾಗಿ, ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಬ್ರೋ, ಪ್ಲೀಸ್. ವಿನಯ್ ಮತ್ತೆ ಅಕ್ಷತ್ ಅವ್ರಿಗೆ ಒಂದು ಇಂಟರ್ವ್ಯೂನೇ ಮಾಡಬೇಕು, ಬಟ್ ಐ ಹ್ಯಾವ್ ವೆರಿ ಲಿಟಲ್ ಟೈಮ್ ಆಕ್ಚುಲಿ, ಸೊ ಅದಕ್ಕೋಸ್ಕರ. ಬಟ್ ಟೆಲ್ ಮಿ ಅಬೌಟ್ ಯುವರ್ ಲವ್ ಸ್ಟೋರಿನು, ಲೈಕ್ ಯಾರು ಹೇಳ್ತೀರಾ? ನಮ್ಮ ಲವ್ ಸ್ಟೋರಿ ಹೇಳಬೇಕು ಅಂದ್ರೆ ಅದು ಒಂದು ಪಾರ್ಟ್ನಲ್ಲಿ ಆಗಲ್ಲ, ಒಂದು 4 ಎಪಿಸೋಡ್. ಚಿಕ್ಕದಾಗಿ. ಸೊ ನಮ್ದು ತುಂಬಾ ಚಿಕ್ಕ ವಯಸ್ಸಿಂದ ಒಂದು ಲವ್ ಸ್ಟೋರಿ ಅಂದ್ರೆ ಇಟ್ ಈಸ್ ಮೋರ್ ಲೈಕ್ ಫ್ರೆಂಡ್ಶಿಪ್. ಮೇಡಮ್ ಮತ್ತೆ ಸರ್ ಹೇಳ್ದಂಗೆ ಇಟ್ ಈಸ್ ಮೋರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ that independence that you give in love is what you carry throughout the life. ನಾನು ಒಂದು 10-12 ವರ್ಷ, ಇವಳಿಗೊಂದು 8 ವರ್ಷ ಇತ್ತು, ನಮ್ಮ ಅತ್ತೆ ಮಗಳ. ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ವಿ ಹ್ಯಾವ್ ಬೀನ್ ಮ್ಯಾರಿಡ್ ಫಾರ್ 17 years now. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅನ್ಕೊಂಡು. ಡೆಫಿನೆಟ್ಲಿ ಹಾಕೋಣ, ಹಾಫ್ ಸೆಂಚುರಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಅಕ್ಷತಾ, ನೀವು ಹೇಳಿ, ಹ್ಯಾವ್ ಯು ವೆನ್ ಡಿಡ್ ಯು ಥಾಟ್ ಲೈಕ್ ಓಕೆ ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ? ಚೈಲ್ಡ್ಹುಡ್ ಇಂದನೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೌದಾ? ಅವಾಗಲೇ ಅನ್ಕೊಂಡಿದ್ರಿ ನೀವು? ಯಾರು ಇಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು? ಯಾರು ಇಲ್ಲ, ಮದ್ವೆಗೆ? ಇವಾಗ್ಲೂ ಮಾಡಿಲ್ಲ. ಇವಾಗ್ಲೂ ಮಾಡಿಲ್ಲ ಅಂತ ರೆಡ್ ರೋಸ್ ಕೊಡ್ರಿ, ಅದ್ರಲ್ಲಿ ಒಂದು ಮಾಡಿಸ್ಬಿಡೋಣ, ನಾವು ಈ ತರ ಚಾನ್ಸ್ ಎಲ್ಲ ಬಿಡ್ತೀವ? ಅಕ್ಷತಾ ಅವರ ಆಸೆ ಇವತ್ತು ನಾವು ಜೈ ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ಪೂರೈಸ್ತಾ ಇದೀವಿ. ಹೆಂಗು ಸಖತ್ತಾಗಿ ಇಬ್ರು ರೆಡಿಯಾಗಿ ಬಂದಿದ್ದೀರಾ. ಹಾಗೆ ತಗೊಳ್ಳಿ, ನಿಮ್ಗೆ ಡೈಲಾಗ್ ಬಗ್ಗೆ ನಾನು ಹೇಳ್ಕೊಡಂಗೆ ಇಲ್ಲ. ಅಲ್ಲ, ಇದು ಯಾಕೆ ಯಾವಾಗ್ಲೂ ಹುಡುಗನೇ ಪ್ರಪೋಸ್ ಮಾಡ್ಬೇಕು ನೀವು? ಅದು ಏನಂದ್ರೆ ಚೆನ್ನಾಗಿ ಅನ್ಸುತ್ತೆ ಹುಡುಗ ನೀಲ್ ಡೌನ್ ಮಾಡಿದ್ರೆ ನಮ್ ಹುಡುಗಿರಿಗೆ ಅಂತ. ದಟ್ಸ್ ವೆರಿ ಯೂಶುವಲ್ ಅಂಡ್ ವೆರಿ ಕಾಮನ್. ಇವಾಗ ಇಬ್ರು ಪ್ರಪೋಸ್ ಮಾಡ್ಬೇಕು, ಯಾಕಂದ್ರೆ ನೀವು ಹೇಳಿದ್ರಿ ಇದುವರೆಗೂ ಇವರು ಪ್ರಪೋಸ್ ಮಾಡಿಲ್ಲ, ನೀವು ಪ್ರಪೋಸ್ ಮಾಡಿಲ್ಲ ಅಂತ. ಸೊ ಯೂಶುವಲಿ ಗರ್ಲ್ಸ್ ಫಸ್ಟ್, ಬಟ್ ನಾವು ಬಾಯ್ಸ್ ಫಸ್ಟ್. You always say ladies first, right? ಹೌದು, Ladies first, and Mike ಕೂಡ first ladies ಗೆ ಹೋಗಿದ್ದು. ಸೊ ಆಯ್ತು, ಓಕೆ. ಫಾರ್ ಅಕ್ಷತಾ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಇಲ್ಲ, ಇನ್ನೊಂದು ಹೇಳ್ಬೇಕಲ್ಲ, ಒಂದು ಡೈಲಾಗ್ ಹೇಳಿ. ಓಕೆ. ಮೇಡಮ್ ಹೇಳದ್ಮೇಲೆ ಆಯ್ತು ಗಾಡಿ. ಪ್ರಪೋಸ್ ಅವರೇ ಮಾಡ್ತಾ ಇದ್ದಾರೆ, ಇಲ್ಲ ಇಷ್ಟ ನೀವು ಮಾಡ್ತಿರೋದು. ಇದು ಕೇಳಿಸ್ಲಿಲ್ಲ ಅದಕ್ಕೆ. ಐ ಲವ್ ಯು ಚಿನ್ನ. ಥ್ಯಾಂಕ್ ಯು. ಸ್ವಲ್ಪ that's so sweet. Thank you. ಫೈನಲಿ ಓಕೆ. ಸೊ ಅವ್ರ ಆಸೆ ನೀವು ಈಡೇರಿಸ್ಬೇಕು. ಇವಾಗ ನೀವೇ ಹೋಗ್ಬೇಕು. ನೀವು ಅವಾಗ ಹೇಗಿದ್ರಿ ಆ ತರ ಥಾಟ್ ಬರ್ಬೇಕು ನಿಮ್ಗೆ. ಆಕ್ಚುಲಿ ವಿನಯ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ಎಲ್ಲ ನೋಡಿದಾಗ ಸ್ವಲ್ಪ ಇದು ಈ ರಗಡ್, ಈ ಹುಡುಗಿರಿಗೆ ಬ್ಯಾಡ್ ಬಾಯ್ ಲುಕ್ಸ್ ಇಷ್ಟ ಆಗುತ್ತೆ, ಆ ತರ ಎಲ್ಲ ಇರುತ್ತಲ್ಲ, ಆ ತರ ಏನಾದ್ರು ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಮಾಡ್ಬೇಕು. ಅಂದ್ರೆ ಇವಾಗ ನನ್ನ ಮಗನಿಗೆ 16 ವರ್ಷ. ಈಗ ಪ್ರಪೋಸ್ ಮಾಡಿದ್ರೆ ನಮ್ಮ ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ. ಇಲ್ಲ, ಅದೃಷ್ಟ ಒಂದು ಅಪ್ಪ ಅಮ್ಮ ಪ್ರಪೋಸಲ್ ನೋಡ್ತಾ ಇರ್ತೀವಿ ನಾವು ಅಂತ. ಮತ್ತೆ ಚಿಕ್ಕ ವಯಸ್ಸಿಂದ ಬರೀ ಪಾರ್ಟ್ನರ್ ಆಗಲ್ಲ, ಒಂದು ಫ್ರೆಂಡ್ ಆಗಿ, ಒಂದು ಕಂಪ್ಯಾನಿಯನ್ ಆಗಿ, ಶಿ ಇಸ್ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಪ್ರೈವಸಿ ಆ್ಯಂಡ್ ಮೈ ವರ್ಕ್ ದಟ್ ಐ ಡೂ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ಲವ್ ಯು ನೌ ಆ್ಯಂಡ್ ಫಾರ್ ಎವರ್. ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಕಪಲ್ ಆಗಿ 17 ವರ್ಷಗಳು ಹ್ಯಾಪಿ ಮ್ಯಾರಿಡ್ ಲೈಫ್
ಇನ್ನ ಮುಂದೆ ಸಿಕ್ಕಾಪಟ್ಟೆ ಇದೆ. ವಿ ಹ್ಯಾವ್ ಟು ಸೆಲೆಬ್ರೇಟ್ 25 years 50 years ಆ ಥರ. ಬಟ್ ಟುಡೇ ಇವತ್ತು ಕಪಲ್ ಸಾಂಗ್ ಕೂಡ ನಾವು ರಿಲೀಸ್ ಮಾಡ್ತಾ ಇರೋದ್ರಿಂದ ಆಸ್ ಎ ಕಪಲ್ ಯು ಆರ್ ಅವರ್ ಚೀಫ್ ಗೆಸ್ಟ್. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಬೌಟ್ ಅ ಫಿಲ್ಮ್? ಸಿ ಫಸ್ಟ್ ಆಫ್ ಆಲ್ ಜೈ ಅನ್ನೋ ಸಿನಿಮಾ ಒಂದು ಪ್ರೊಮೋ ನೋಡಿದಾಗಲೇ ಗೊತ್ತಾಯ್ತು ರೂಪೇಶ್ ಅವರು ಜೈ ಜೈಕಾರ ಆಗ್ತಾರೆ ಅಂದ್ಬಿಟ್ಟು ಇಂಡಸ್ಟ್ರಿಲಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್ ಆ್ಯಂಡ್ ಇಟ್ ಡಸಂಟ್ ಲುಕ್ ಲೈಕ್ ಯು ಆರ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ ನಾನು ಮೀಟ್ ಮಾಡ್ತಿರೋದು ಇವತ್ತು. ಬಟ್ ದೆನ್ ಬಿಗ್ ಬಾಸ್ ಅಂತ ಬಂದಾಗ ವಿ ಆಲ್ ಬಿಕಮ್ ಅ ಫ್ಯಾಮಿಲಿ. ಸೊ ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪ್ರೊಮೋ ನೋಡಿದಾಗ ಐ ರಿಯಲಿ ವಿಶ್ ಮ್ಯಾನ್ ಇಟ್ಸ್ ಗೋನ್ ಬಿ ಅ ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಗೆಸ್ ಹಾಡು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಟು ಸಿ ದಟ್. ಡೆಫಿನೆಟ್ಲಿ ಇನ್ ಅ ಶಾರ್ಟ್ ವೈಲ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. Thank you. Thank you. All the best. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ಮೈಕ್ ಪ್ಲೀಸ್. ಸೊ ಇವಾಗ ನಾನು ಲೇಡೀಸ್ ಫಸ್ಟ್ ಬಾಯ್ಸ್ ಫಸ್ಟ್ ಏನು ಹೇಳಲ್ಲ ಮೇಡಮ್, ನೀವೇ ಡಿಸೈಡ್ ಮಾಡಿಬಿಡಿ ಯಾರು ಫಸ್ಟ್ ಮಾತಾಡ್ತೀರ. ಯಾವಾಗಲೂ ಸರ್ ಮಾತಾಡಿದ್ದು ನಾವು ಕೇಳಿದೀವಿ ಆಕ್ಚುಲಿ. ಬಟ್ ಇವತ್ತು ಸರ್ ಏನ್ ಮಾಡೋಣ, ಯಾರನ್ನ ಮಾತಾಡ್ಸೋಣ? ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಗುರುಗಳೇ ಏನೇ ಇವತ್ತು ನೀವು ಸೈಲೆಂಟ್ ಆಗ್ಬಿಟ್ಟು ಮ್ಯಾಮ್ ಮನೇಲಿ ಏನಾದ್ರು ಹೇಳಿದ್ರ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ಸರ್ ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ ಗುರುಗಳೇ ಕೊಡಿ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗು ತುಂಬ ಧನ್ಯವಾದಗಳು. ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಲಿಸಿ ನಾನು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರಿಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗಿ ನೋಡ್ತೀನಿ, ಒಂದು ಲವರ್ ಆಗಿ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಷನ್ ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎರಡು ಹೃದಯದಾಗ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜನ ನಮ್ಮ 3 ಜನ ತುಂಬ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಂಡ್ಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವು ಒಳ್ಳೆ 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ನೋಡಿ ಆಯ್ತು ಮೇಡಮ್ ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಹೇಳ್ಕೊಡ್ತಾ ಇದೀರಾ? ನಾನೇ ಹೇಳ್ತೀನಿ, ಅದೇನಾದ್ರು ಹೇಳಿ. ಅವ್ರೇನಾದ್ರು ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಅವಾಗ ಒಳ್ಳೇದಾಯ್ತು, ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡ್ಗೆ ಮನೆಯಿಂದ ಸೌಂಡ್ ಏನಾದ್ರು ಬೀಳ್ತಾರತ್ತ ಸರ್ ಅಲ್ಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ನಾನೊಬ್ಬ ತುಂಬ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತಾನಿಲ್ಲ. ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ, ನಾನು ಅಷ್ಟು ಲವ್ ಮಾಡ್ಬೇಕಂತ ನನ್ನ ಹೇಳ್ತಾ ಇದ್ದೀನಿ. ಅಲ್ಲ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗೆಲ್ಲ ನೆಕ್ಸ್ಟ್ ನೀವೇ ಆಕ್ಷನ್ ಡೈರೆಕ್ಷನ್ ಎಲ್ಲ ನೀವು ಆನ್ ಸ್ಕ್ರೀನ್ ಸರ್. ನೀವು ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ, ಈಗ ಲವ್ ಫೀಲ್ ಅಲ್ಲಿ ಲವ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿವಸದಿಂದ ಅದಂತ ಆಸೆ ಇದೆ. ಅಂದ್ರೆ ಇದು ಹೇಳ್ಕೊಳಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನಾನು ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದು ಏನೋ ಗೊತ್ತು, ಮುಂಚೆ ಲವ್ ಮಾಡ್ತಿದ್ದು, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಭಯಂಕರ ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತಿದ್ದು, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಸಖತ್ತಣ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀವಿ ಕಾರಣ, ಕಲಾವಿದ ಕಾರಣ. ನೀವ್ ಹೇಳಿ, ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ?
ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವ್ರಿಗಾಗಲೇ ಅವ್ರು ನಮಗಾಗಲೇ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಅವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ಡು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ, ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ. ಆದ್ರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ, ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ. ಹೇಳಿ ರೀಟೇಕ್ ಬೇಕಾ? ಪಾಪ. ಓಕೆ, ಆದರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಈಗ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದು ಪ್ರೀತಿ ಇರುತ್ತೆ, ಮಗು ಆದ್ಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗೆ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್, ಏನು ಪ್ರಪೋಸ್ ಮಾಡ್ಲಿಲ್ವಂತೆ ನೀವೂನು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್. ಅದು ಹೇಳ್ಬೇಕು, ಬಿಗ್ ಬಾಸ್ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ರ ಮಧ್ಯೆ ಏನಾದ್ರು ಪ್ರಾಬ್ಲಮ್ಮ, ಯಾಕೆ ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಬೇಕು. ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳಕ್ಕೆ. ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರಲಿ, ಟ್ರೈನಲ್ಲಿ ಬರಲಿ, ಎಲ್ಲಿ ಬಂದ್ರು ಯಾರು ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದ್ರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರು ತಪ್ಕೊಳ್ಳಲ್ಲ, ಮುತ್ಕೊಡಲ್ಲ, ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವ್ ಹೆಂಗೆ ನಮ್ಮ ಸಂಸ್ಕೃತಿ ಮೀರಕ್ಕಾಗತ್ತೆ? ಹಂಗಾಗಿ ಅದು ಇದಾಯ್ತು. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಮ್ಮಿಬ್ರ ಮಧ್ಯೆ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡ್ಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನನ್ಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಗು ಆದ್ಮೇಲೆ ನಾವು ಯಾವತ್ತೂ ಬೇರೆ ಆಗಕ್ಕೂ ಆಗಲ್ಲ. ಯಾಕೆಂದ್ರೆ ಮಕ್ಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದ್ಮೇಲೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನ ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡರ್ಸ್ಟ್ಯಾಂಡ್ ಯು ಆರ್ ಸೊ ಎಮೋಷನಲ್. ಇಟ್ಸ್ ಓಕೆ, ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ವೆರಿ ಮಚ್. ಸ್ಟೋರಿ ಬಗ್ಗೆ ಹೇಳ್ಬಿಡಿ, ನಾನು ಕ್ವಶನ್ ರೈಸ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಬಂದಾಗ್ಲೇ ಗೊತ್ತಾಗಿದ್ದು, ಲವ್ಗಳಲ್ಲಿ 5 ವಿಧದ ಲವ್ಗಳನ್ನ ನಾವು ನೋಡ್ಬೋದು. ಒಂದು ಗುರುಕಿರಣ್ ಲವ್, ಇನ್ನೊಂದು ವಿನಯ್ ಲವ್, ಇನ್ನೊಂದು ಮಾರಿವರ್ಧನ್ ಲವ್, ನಿರಂಜನ್ ಲವ್, ಜೊತೆಗೆ ನಮ್ ಲವ್. ಸೊ ನಮ್ದು ಲವ್ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ. ಲವ್ ಅನ್ನ ಮೀರಿ ಏನಿದೆ ಅಂತಂದ್ರೆ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಅನ್ನೋದನ್ನ ಹೇಳಿದೆ ನಾನು. ಒಂದು ಹೆಣ್ಮಗಳು ಪಾಪ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ, ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ. ಜವಾಬ್ದಾರಿನ ನಮ್ಮ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು.
ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಭಾಳ ಖುಷಿ ಆಯಿತು. ಇವರು ನಮ್ಮ ಹೈಕಮಾಂಡ್ ಆಗಿ ನಮ್ಗೆ ಸಿಕ್ಕಿತ್ತು. ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ, ನಾನು ರೂಪೇಶ್ ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು 100 ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. 4:15 ನಾವು ಬಂದು 5 ಗಂಟೆಗೆ ಅವರು ಬಂದರು. ಬಟ್ ಅವ್ರು ಬರ್ತಾ ಕಪ್ ತಂದರು. ಬಟ್ ಖುಷಿ ವಿಚಾರ ಏನು ಅಂದರೆ, ಜನ ಅಷ್ಟು ಮೆಚ್ಕೊಂಡ್ರು. ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾ ಇದ್ರು ಒಳಗಡೆ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ತುಂಬ ಒಳ್ಳೆ ವ್ಯಕ್ತಿತ್ವ. ತುಂಬ ಸುಮ್ಮನೆ ಹೇಳ್ಬೇಕು ವೇದಿಕೆ ಮೇಲೆ ಅಂತಂತಲ್ಲ, ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು. ರೂಪೇಶ್, ತಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು. ಹಾಗಾಗಿ ರೂಪೇಶ್ ಅವರು ಮತ್ತೆ ನಮ್ಮ ಗುರೂಜಿ ಅವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ. ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು. ವಿನಯ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ. ಮಕ್ಕಳು ಎಷ್ಟು ಬೇಕಾದರೂ ಆಗಲಿ, ಹೆಂಡತಿ ಒಬ್ಬರೇ ಇಲ್ಲ. ಗುರುಕಿರಣ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನ ನೋಡಿದ್ದು, ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ. ಅಲ್ಲಿ ಪ್ರಾಪರ್ಲಿ ನಿಮಗೆ ಬಾರಿಸ್ತಾರೆ, ಆದ್ರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಇಬ್ರು ಒಂದು ನಾವು ಟಿವಿಲಿ ನೋಡ್ತಾ ಇದ್ದು, ಇವತ್ತು ವೇದಿಕೆ ಮೇಲೆ ನೋಡಿದ್ದಕ್ಕೆ ಬಹಳ ಖುಷಿ ಆಯ್ತು. ನಿರಂಜನ್, ನೆಕ್ಸ್ಟ್ ನೀವೇನು ಮಾತಾಡ್ತೀರ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ. ಹಾಗಾಗಿ ನಿಮ್ಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ರೂಪೇಶ್ ಅವ್ರಿಗೂ ಒಳ್ಳೇದಾಗ್ಲಿ, ಮೇಡಮ್ ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ, ಜೊತೆಗೆ ಸ್ನೇಹಿತರು, ನಮ್ಮ ಬಿಗ್ ಬಾಸ್ ಕುಟುಂಬದವ್ರು ಸ್ನೇಹಿತಿದ್ದಾರೆ. ಆಮೇಲೆ ಇನ್ನೂ ತುಂಬಾ ಜನ ಹಾಡುಗಾರಿದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಹೆಚ್ಚಾಗಿ ಒಂದು ಸಂಘ ಸಂಸ್ಥೆ ಹೆಸರು ಹೇಳಿದಾಗ್ಲೂ ಈ ಪದ ಲಾಸ್ಟ್ ಅಲ್ಲಿ ಬರುತ್ತೆ, ಯಾವ್ದಾದ್ರು ವ್ಯಕ್ತಿ ಹೆಸರು ಹೇಳಿದಾಗ್ಲೂ ಲಾಸ್ಟ್ ಅಲ್ಲಿ ಬರುತ್ತೆ. ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗ್ಲೂ ಕಡೆಯಲ್ಲಿ ಬರುತ್ತೆ. ನಮ್ಮ ಕನ್ನಡ ನಾಡು ನುಡಿ, ಯಾವುದೇ ವ್ಯಕ್ತಿ ಹೆಸರು, ರಾಜಕಾರಣಿ ಹೆಸರು, ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ. ಅಂದ್ರೆ ಎಲ್ಲದಕ್ಕೂ ಬಳಸೋದು ಜೈ ಅಂತ ಹೇಳಿ ನಾವು ಬಳಸ್ತೀವಿ. ಆದ್ರೆ ಇವತ್ತು ಜೈಗೆ ನಾವೆಲ್ಲರೂ ಸೇರಿ ಜೈ ಅಂತ ಹೇಳಬೇಕಾಗಿದೆ. ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು. ರೂಪೇಶ್ ಶೆಟ್ಟಿ ಅವರು ಬಹಳ, ನಾನು ಆಗಲೇ ಹೇಳಿದೆ, ತುಂಬ ಪಾಸಿಟಿವ್ ಇದೆ, ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ. ನನಗೆ ಭರವಸೆ ಇದೆ, ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ. ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ 14ನೇ ತಾರೀಕು ಲವರ್ಸ್ ಡೇನ, ಚಿಲ್ಡ್ರನ್ಸ್ ಡೇ, ನಿಮ್ಗೆ ಯಾವ ಡೇ ಬೇಕು? ಕರೆಕ್ಟಾಗಿ ಹೆಂಗು ದೇವ್ರು ಇಟ್ಟಿದನು, ಲವರ್ ಡೇಗೆ ಕರೆಕ್ಟಾಗಿ 9ನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು. ಅದು ಹೆಂಗೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಬಟ್ ಇರ್ಲಿ, ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ, ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಇದೆಯಾ? ಈಗಿದೆ ವಾಣಿ ಅವ್ರು ಮಾತಾಡೋದೇ ಬಾಕಿ ಇದೆ. ಮಾತಾಡಿ ಮೇಡಮ್. ನೀವು ಎಂತದ್ದು ಚೆನ್ನಾಗ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ. ನನ್ನ ತಮ್ಮನಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಮೋರೋವರ್ ನನಗೆ ಅಣ್ಣ ತಮ್ಮ ಯಾರು ಇಲ್ಲದೆ ಇರುವಾಗ ಬಿಗ್ ಬಾಸ್ ನಲ್ಲಿ ಅಕ್ಕ ನಾನು ಇದೀನಿ ನಿನಗೆ ಅಂತ ಹೇಳಿ ಇವತ್ತಿನವರೆಗೂ ನನ್ನ ಆಗುಗಳು ಅದು ಇದು ಫೋನ್ ಮಾಡಿ ಅವಾಗ ನನ್ನ ಹೆಂಗಿದ್ದೀರ ಅಕ್ಕ, ಹೆಂಗ್ ನೋಡ್ಕೊಳ್ತಾ ಇದಾರೆ, ಏನಾದ್ರು ಒಂಚೂರು ಇದ್ರೆ ಹೇಳಿ ನಾನು ಇದ್ದೀನಿ ನಿಮ್ಮಿಂದ. ಒಂದೇ ಒಂದು ಏಕೈಕ ಜೀವ ಅಂದ್ರೆ ಅದು ನಮ್ಮ ತಮ್ಮ ಒಬ್ಳೆ. ಸೊ ಅವರಿಗೆ ಒಳ್ಳೇದಾಗ್ಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ. ನನ್ನ ತಮ್ಮ ಇದ್ದಾನೆ ಹಿಂದ್ಗಡೆ, ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದಕ್ಕಾದ್ರೆ ಅವ್ನು ಒಳ್ಳೆ ಮಟ್ಟಿಗೆ ಬೆಳಿಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು. ನನ್ನ ಆಸೆ, ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರುತ್ತದೆ. ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಬಾಲ ಏನಾದ್ರು ಬೆಳೆದಿದೆಯಾ? ನೀವೇ ಕಟ್ಟು ಮಾಡಿದಾರೆ ತಮ್ಮ ಬಂದ ಮೇಲೆ. ತಮ್ಮ ಅಂತ ಒಳ್ಳೇದಾಗ್ಲಿ ಸರ್. ಇವಾಗ ಆಯ್ತು, ಓಕೆ, ಎಲ್ಲ ಹೇಳಿದ್ರಿ. ಬಟ್ ಮೇಡಮ್ಗೋಸ್ಕರ ನೀವು ಸಿಕ್ಕಾಪಟ್ಟೆ ಒಳ್ಳೆ ಮಿಮಿಕ್ರಿ ಮಾಡ್ತೀರಾ ಅಂತ ಗೊತ್ತು ನಮ್ಗೆ. ಯಾವ್ದಾದ್ರು ನಿಮ್ ಫೇವ್ರೆಟ್ ಆಕ್ಟರ್ ಅಥವಾ ನಿಮ್ ಫೇವ್ರೆಟ್ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಮಾಡಿ ಮೇಡಮ್ ಒಂದು ಪ್ರಪೋಸ್ ಮಾಡೋದಾದ್ರೆ ಹೆಂಗ್ ಮಾಡ್ತೀರಾ? ಬಂಧುಗಳೇ, ಇವತ್ತಿನ ಸಂದರ್ಭದಲ್ಲಿ ನನ್ನ ಮನೆಯವರು ನಮ್ಮ ಎದುರುಗಡೆ ನಿಲ್ಸತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಹಳ್ಳಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ಅವರನ್ನ ಕಡೆಯವರೆಗೂ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಮೇಜಿಂಗ್, ಸಖತ್ತಾಗಿ ಹೇಳಿದ್ರಿ.
ಎಸ್ ಧನ್ಯವಾದಗಳು. Thank you, ಎಲ್ರಿಗೂ ವಾಣಿ ಒಳ್ಳೆದಾಗ್ಲಿ. ಅವರೇ. ಒಂದು ಚಪ್ಪಾಳೆ. ಬರ್ಲಿ ಕೊಡ್ತಾಳೆ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್ ಅವರೇ, ಯಶು ಅವರೇ, ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ? ಇದು ನಮ್ಮೊಬ್ಬರ ಜೀವನದಲ್ಲ, ಹಾ ಎಲ್ಲರ ಜೀವನದಲ್ಲೂ ಒಂದೇ ಸತ್ಯ. ಹಾ ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಡ್ಲಿ. ಇದು ನೋಡು, ತುಂಬಾ ಕ್ಯಾಮ್ರಾ ಇದೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ನಿಜ, ಅದು ಜಗಳ ಎಷ್ಟು ಆಡ್ಬಾರ್ದಿಲ್ಲ. ನಿಜ, ಎಷ್ಟು ನಿಜ. ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ಮ ದಸರಾನ ರೆಡಿಯಾಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ ನಾನು. ಎಲ್ಲ ಆದ್ಮೇಲೆ ರೆಡಿ ಹೋಗೋಣ ಅಂತ ಬರೋದಷ್ಟೇ. ನಾನು ಫಸ್ಟೇ ರೆಡಿಯಾಗಿ ಹೋಗೋದಿಲ್ಲ, ಯಾಕಂದ್ರೆ ಅಂದಾಜು ಇಲ್ಲ ಇವಳು ಎಷ್ಟೊತ್ತು ತಗೊಂತಾಳೆ ಅಂತ. ಎಲ್ಲ ರೆಡಿ ಆಗೋದು, ರೆಡಿ ಹೋಗೋಣ ಅಂತ ನಂದು 5 ನಿಮಿಷ ಹಿಂಗೆ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಏನಿವೆ ನಮ್ದು ನಡೀತಾನೆ ಇರುತ್ತೆ. ಇವ್ರದ್ದು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೇನಿದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರೂಪೇಶ್, ಆಸ್ ಆಲ್ವೇಸ್ ಈ ನಡುವೆ ಎಲ್ಲ ನಿಮ್ಮದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಮ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರಿಗೆ, ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಕೊಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಬರಲಿ ಚಪ್ಪಾಳೆ. ಅಂಡ್ ಈ ಸಲ ತುಳು ಅಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರಾಯ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೋಣ ಅಂತ. ಬಟ್ ಒಳ್ಳೇದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಂಡ್ ಎಲ್ಲ ಸ್ನೇಹಿತರೆ ಇರೋದು, ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಪ್ಪ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜವಾಗ್ಲೂ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ನಿರಂಜನ್ ಬಂದಾಗ್ಲೇ ನಮ್ಗೆ ಕೆಲಸ ಕಡಿಮೆ ಅಂತ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ಮೀಡಿಯಾದ ನೋಡ್ಕೊಂಡು ಹೇಳು, ಏನೇನು ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದೆಲ್ಲ ಹೇಳ್ಬಿಟ್ಟು ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದೊಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನ್ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್. ಆಗ ಅವರಿಗೆ ಥ್ಯಾಂಕ್ ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಅವಳು. ಎಲ್ಲಾನು ಹೋದ್ರೆ 40 ಫೋನ್ ಮಾಡ್ಬಿಡ್ತಾಳೆ. ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ. ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನ್ ಲವ್ ಏನು, ಬಟ್ ಏನಪ್ಪಾ ಒಳ್ಳೇದೇ ಹೇಳ್ಬೇಕಾ ಅಂತ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್. ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಹಾಗೆ ಲವ್ ಅನ್ನೋದೇ ಪ್ರಾಕ್ಟಿಕಲ್. ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನಿವೆ, ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ರಿಂದ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ. ಅದೇ ಪ್ರಶ್ನೆ. ಎಂತ ದೊಡ್ಡ ಸ್ಟಾರ್ ಆಗ್ಲಿ ಏನ್ ಮೀಡಿಯಾ ಬೇಡಪ್ಪ, 4 ದಿನ ನ್ಯೂಸಲ್ಲಿ ಬಂದ್ಬಿಡ್ತಾರೆ ಏನ್ಬಿಡ್ತಾರೆ. ಇಲ್ಲ ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಒಂದ್ ಕೈ ಹಿಂಗ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಜೊತೆಲಿದ್ದವ್ರೇ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಪಟ ಹೊಡಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದು, ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವನ್ನ ಮದುವೆ ಆಗಿದ್ದೀನಿ. ಬಟ್ ನಮ್ದು ಫೇಸೇ ನೋಡದೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ ಇವಳ ಮುಖ 2 ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ, ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದಲ್ ತೋರಿಸ್ತಾರೆ, ಇಲ್ಲಿ ನೋಡೋದು ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೇ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸು. ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನು ಒಳ್ಳೇದಿಲ್ಲ. ಯಪ್ಪ ನಾನು ಹೇಳ್ತೀನಿ, ನನ್ನೆಂತ ಅಷ್ಟು ಒಳ್ಳೆಯವಳು ಯಾರು ಇಲ್ಲ. ನಿಜ ಹೇಳಿದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣು ನೋಡಿ ಕರೆಕ್ಟ್ ಕಣ್ಣು ನೋಡಿ ಹೆಂಗ್ ಬಿಡ್ತಾಳೆ ನೋಡಿ. ಇಲ್ಲ ನಿಜವಾಗ್ಲು
ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ. ನಾನ್ ತಿಳ್ಕೊಂಡಿರೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ. ಎಂತಿ ನಮ್ಮ ಅಂದ್ಬಿಟ್ರು ಸುಬೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಾ ಕೇಳಿ, ಏನಾದ್ರು ಇದ್ರೆ ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಗಿದ್ಯಾ? ಓ ಯಾರು ಹೇಳಿದ್ರು, ಸೂಪರ್ ಬೆಳ್ಳಗಿದೆ ಅಂದ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿ ಇಟ್ಟಿದ್ರೆ ಜೈ ಅಂತ, ಎಂತಿ ಏನ್ ಹೇಳುದು ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಅಂತಾಗಿ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ, ಅವ್ರು ಹಿಂಗೆ ಬೈ ಒನ್ ಗೆಟ್ ಒನ್. ಸೊ ಒಂದ್ಸಲಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳೋದು, ಅದ್ವಿತಿನ ಅಶ್ವಿತಿನ ನೋಡೋದು ಏನೋ ಹೇಳ್ಬಾರ್ದು ಕಣೆ ವೇದಿಕೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡಿ ಚೆಕ್ ಮಾಡ್ಬಿಟ್ಟು ಹೇಳು, ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಬತ್ತೀನಲ್ಲ ನಾನು. ಮೊದ್ಲೇ ಅಲ್ಲೋಣ ನಮ್ಮ ಬೋಡ ಗಿಡ ಎಲ್ಲ ಮೊಬೈಲ್ ಇರ್ಬೇಕು ಕಾಯ್ತಾ ಇರ್ತಾರೆ. ಈಗ ಸಿನಿಮಾದ ಯಾವ್ದು ಟ್ರೋಲ್ ಆಗಲ್ಲ, ಅವ್ರು ನೋಡು ದೇವ್ರು ಕೈ ಮುಗಿ ಅವರು ಅಲ್ಲೇ ಇದಾರೆ ಬೇರೆ. ಅಯ್ಯೋ ಎಲ್ಲರೂ ಬಿಡಿ ಮಾಡಿ, ಇದು ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅಷ್ಟೇ ಹೇಳಿದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲೆ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ, ಓಕೆನಾ? ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗ್ಲಿ, ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಸೂಪರ್ ಹಿಟ್ ಆಗ್ಲಿ. ಎಲ್ಲ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟು ನಂಗೆ ಏನು ಈಗ ಕಷ್ಟ ಆಗ್ಲಿಲ್ಲ. ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ವೆರಿ ವೆಲ್ ನೋನ್ ಆಂಕರ್ ನಿರಂಜನು, ನೀ ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ? ಯಾಕಮ್ಮ ಯಶು ಈ ತರ ಇಲ್ಲ, ಆಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ನಾನು ಬೇರೆ ಚಾನಲ್ ಇದ್ದೀನಿ, ಹಂಗ ಬಿಗ್ ಬಾಸ್ ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನೆಲ್ ನನ್ನ ಮದುವೆನೇ ಮಾಡಾಕ್ತು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು, ನಾನು ಪ್ರೈಸ್ ಲೆಸ್ ಅನ್ನ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ, ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡು ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಇನ್ನೊಂದು ರೂಪೇಶ್ ಜಾಣ, ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಪುಸ್ತಕ ಕಾಸ್ಬಿಟ್ಟು ಅವ್ರು ಹೋಗ್ಲಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ಅವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ ಅಂತ ಒಳ್ಳೆ. ಅವ್ರು ಆಕ್ಚುಲಿ ಅವ್ರು ಯಾರು, ಅವ್ರಂತೂ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರಾದ್ರೂ ಏನ್ ವಾಕ್ ಮಾಡೋ ಹಿಂಗ್ ಬರ್ತಾರೆ, ನಮ್ಗೆ ವಯಸ್ಸಾಯ್ತು ಗುರು ವಯಸ್ಸಾಯ್ತು ಅಂತ ನೋಡೋದು. ಸೊ ಇವನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ, ವಿನಯ್ ಎಂತಿನ ಅಲ್ಲಲ್ಲ, ವಿನಯ್ ಎಂತಿನ ಕೂಡಿಸ್ದಂಗ ನನ್ನ ಎಂತಿನ ಕೂಡ್ಸಕ್ ಹೋಗ್ಬಿಡಿ, ನಮ್ ತಾಯಣೆ ಆಗಲ್ಲ ನನ್ನ ಕೈಯಲ್ಲಿ ಹೇಳ್ಬಿಡ್ತೀನಿ ಇವಾಗ. ನಾನ್ ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ದೀನಿ. ಅದಂಗೆ ಮದ್ವೆ ಆದ್ಮೇಲೆ ನಮ್ ಚಪ್ಟಿಕಲ್ ನಾವೇ ಇರ್ಲಿ. ಥ್ಯಾಂಕ್ ಯು. ಆಂಕರಿಂಗ್ ಸ್ಟೈಲ್ ಅಲ್ಲಿ ಇದು ಬೆಳಗಾದ್ರೆ ಅದೇ ಮಾಡ್ತಾ ದಿನ ಬೆಳಗಾದ್ರೆ ಇಲ್ಲ, ನಾವ್ ನೋಡಿಲ್ವಲ್ಲ, ನಾವೇನಾದ್ರೂ ನೋಡಿದೀವ? ಇಲ್ಲ ಕಮಾನ್ ಯಶು, ಅವ್ರ ಕೈಲಿ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ನೀವೇ ಮಾಡ್ಬೇಕು. ನಾವ್ ಈ ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಂಡು ಸುಮ್ಮನೆ ಯಶಸ್ವಿನಿ ಇದ ಮನೆ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ. ಇಲ್ಲ ಸುಮ್ಮನೆ ಸ್ವಾಗತ ಸುಸ್ವಾಗತ, ಹೊಡ್ರಿ ಚಪ್ಪಾಳೆ. ಉಪ್ಪಿಸ್ತಾರೆ ಇರೋದು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ ಹೊಡಿರಿ. ಆಯ್ತಮ್ಮ, ಅದೇ ಹೀರೋಯಿನ್ ಬಗ್ಗೆ ಕೇಳ್ತಾರೆ. ಇವಳು ಹೇಳೋದ್ರಿಂದ ಹೇಳ್ತಾ ಇದ್ದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟು ಇಲ್ಲಿ ನಮ್ದೇನೋ ನಡಿ. ಬಟ್ ನಿಜವಾಗ್ಲು ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ಬಿಡ್ಬೋದು. ಆಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಓಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದ್ರು ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀರಿ. ಯಾಕಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಹಾಗೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್, ನೀವಿಬ್ರು ವೇದಿಕೆಗೆ ಬರ್ಬೇಕು. ವಿನಯ್ ಅವರು, ಅಕ್ಷತಾ ಅವರು, ರೂಪೇಶ್ ಸರ್, ನೀವಿಬ್ರು ದಂಪತಿಗಳು. ಸೊ ಐ ಆಲ್ಸೋ ರಿಕ್ವೆಸ್ಟ್ ರೂಪೇಶ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು, ಅದ್ವಿತಿ ಶೆಟ್ಟಿ ಅವರು, ರಜತ್ ಹೆಗ್ಡೆ ಅವರು ವೇದಿಕೆಗೆ ಬರಬೇಕು, ಸ್ನೇಹಿತ್ ಗೌಡ ಅವರು ಕೂಡ ವೇದಿಕೆಗೆ ಬರಬೇಕು.
ಸ್ನೇಹಿತ ಅವ್ರಿಗೆ ರೂಪೇಶ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರು ಒಂದೆರಡು ನಿಮಿಷ, ನಿಮ್ಗೆ ಹೇಗೆ ಅನಿಸ್ತು ಇವತ್ತಿನ ದಿನ? ಯಾಕೆ ಏನ್ ಎದುರಿಸ್ಬಿಟ್ಟೆ ನಿರಂಜನ್? ಒಂದ್ ನಿಮಿಷ. ರೂಪೇಶ್ ಅವ್ರದ್ದು ಜೈ ಫಿಲಮ್ ರಿಲೀಸ್ ಆಗ್ತಾ ಇದೆ ಅಂಡ್ ತುಳು ಮತ್ತೆ ಕನ್ನಡ 2 ಭಾಷೆಯಲ್ಲೂ ಮಾಡ್ತಾ ಇದೆ. ಜೈ ಸಿನಿಮಾಗೆ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಕರ್ನಾಟಕ. ಆಲ್ ರೈಟ್. ಸೊ ಎಲ್ಲ ನಮ್ಮ ಸುಂದರವಾಗಿರುವಂತಹ ಜೋಡಿಗಳು ಸಾಂಗ್ ನ ರಿಲೀಸ್ ಮಾಡ್ತಾರೆ. ಆದ್ರೆ ಇವತ್ತು ರಜತ್ ಅವರು ಡೇ ಅಂಡ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್ ಡೇ. ಸೊ ರಜತ್ ಅವರು ತುಳು ಭಾಷೆಯಲ್ಲಿ ಹಾಗೂ ಕನ್ನಡ ಭಾಷೆಯಲ್ಲಿ 2 ಭಾಷೆಯಲ್ಲಿ ಗೀತೆಯನ್ನ ಹಾಡಿರೋದ್ರಿಂದ, ಸೊ ರಜತ್ ಬಿಫೋರ್ ಸಾಂಗ್ ರಿಲೀಸ್ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಗುರು ಸರ್ ಬಂದಿರೋದಕ್ಕೆ. ಬಿಗ್ ಫ್ಯಾನ್. ಆ್ಯಂಡ್ ರೂಪೇಶ್ ಅವರಿಗೆ ಬಿಗ್ ಥ್ಯಾಂಕ್ಸ್. ಇಟ್ಸ್ ಅಮೇಝಿಂಗ್ ಮೂವಿ ಆ್ಯಂಡ್ ಅಮೇಝಿಂಗ್ ಸಾಂಗ್. ಆ್ಯಂಡ್ ಸಿಂಗಿಂಗ್ ಕರಿಯರಲ್ಲಿ ಈ ಥರ ಒಳ್ಳೊಳ್ಳೆ ಸಾಂಗ್ಸು, ಅದು 2 ಲ್ಯಾಂಗ್ವೇಜಲ್ಲಿ ಹಾಡಕ್ಕೆ ಸಿಗೋದು ಇಟ್ಸ್ ಅ ಪ್ರಿವಿಲೇಜ್. ನನಗೆ ಇಲ್ಲಿ ಇಷ್ಟು ಗೆಸ್ಟ್ಗಳ ಮುಂದೆ ನನ್ನ ಸಾಂಗ್ ರಿಲೀಸ್ ಆಗ್ತದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಎಲ್ಲರಿಗೂ ಈ ಸಾಂಗ್ ರಿಲೀಸ್ ಆದಮೇಲೆ ಅಷ್ಟೇ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಎಲ್ಲರಿಗೂ ಕೇಳಿಸಿ ಆ್ಯಂಡ್ ಸಪೋರ್ಟ್ ದ ಟೀಮ್ ದ ಮೂವಿ. ಜೈ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಜತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ವೇದಿಕೆ ಮೇಲಿರುವಂತ ಎಲ್ಲ ಗೆಸ್ಟ್ ಸೇರಿ ಈಗ ನಮ್ಮ ಸಾಂಗ್ ಅನ್ನ ರಿಲೀಸ್ ಮಾಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ. ಓಕೆ, ಇವಾಗ ನೀವೆಲ್ಲರೂ ಹೇಗೆ ಸಾಂಗ್ ಲಾಂಚ್ ಮಾಡ್ತೀರಾ ಅಂದ್ರೆ ನಿಮ್ಗೆ ನಾವು ಓಕೆ, ಸೊ ಮೊದಲಿಗೆ ಗುರುಕಿರಣ್ ಸರ್ ಅಂಡ್ ಪಲ್ಲವಿ ಮ್ಯಾಮ್ ನಿಮ್ಗೆ ಟೂತ್ ಪಿಕ್ ಸಿಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿ ಯಾವ ಬಲೂನ್ಸ್ ನೀವು ಬ್ಲಾಸ್ಟ್ ಮಾಡಬೇಕು ಅಂತ. ಸೊ ಅದೇ ತರ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಇದೇ ತರ ಸಾಂಗ್ ನ ಲಾಂಚ್ ಮಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾವು ಗುರುಕಿರಣ್ ಸರ್ ಅಂಡ್ ಪಲ್ಲವಿ ಮ್ಯಾಮ್ ಬಂಚ್ ಆಫ್ ಬಲೂನ್ಸ್ ನ ನೀವು ಬ್ಲಾಸ್ಟ್ ಮಾಡಬೇಕು. ಓಕೆ, ರೂಪೇಶ್ ಅವ್ರು ಕಾಣಿಸ್ತಾ ಇದ್ದಾರೆ. ಆಲ್ ರೈಟ್, ಅದ್ವಿತಿ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಈಗ ವಿನಯ್ ಮತ್ತೆ ಅಕ್ಷತಾ ಅವರು. ಓಕೆ, ಆ ಕಡೆಯಿಂದ ನಿರಂಜನ್ ಅಂಡ್ ಮಿಸಸ್ ನಿರಂಜನ್, ರೂಪೇಶ್ ಸರ್, ವಾಣಿ ಮ್ಯಾಮ್. ಗುರುಗಳೇ, ಅಲ್ಲ, ಹಲೋ, ಇನ್ನೊಂದು ಮೈಕ್. ಹಾಂ, ನಿಜವಾಗ್ಲೂ ರೂಪೇಶ್ ಹೆಡ್ಸ್ ಆಫ್ ಯುವರ್ ಕಾನ್ಸೆಪ್ಟ್. ಹೆಂಗೆಂಗೋ ಆಡಿಯೋ ರಿಲೀಸ್ ಮಾಡೋದು ನೋಡಿದ್ದೀನಿ, ಹೆಂಗ್ ಮಾಡ್ಕೊಂಡು ಮಾಡೋದು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮು ಗೆಸ್ಟ್ಗಳ ಟೂರ್ ಕೊಟ್ಟು ಏನು ಹೇಳೋಣ, ನಿಜವಾಗ್ಲೂ ಇದು ವರ್ಲ್ಡ್ ರೆಕಾರ್ಡ್ ಆಗಬೇಕು. ಗೆಸ್ಟ್ಗಳಿಗೆಲ್ಲ ಹೋಗಿ ಕೊಡೋದು ನೋಡಿದ್ರೆ ಟೂತ್ ಪಿಕ್ ಕೊಟ್ಬಿಟ್ಟು ತಗೊಂಡ್ ಚುಚ್ಚಿ ಅಂತೀರಲ್ಲ. ಬಟ್ ಇಲ್ಲ, ವಿಭಿನ್ನವಾಗಿದೆ ನಿಮ್ಮ ಸಿನಿಮಾ, ಇಷ್ಟೇ ವಿಭಿನ್ನವಾಗಿರ್ಲಿ ಅಂತ ಕೇಳ್ಕೋತಾ ಎಲ್ಲಿ ಚುಚ್ಚಲಿ ಚುಚ್ಚದಾಗಿದೆ. ಈಗ ಸದ್ಯಕ್ಕೆ ನೀವೆಲ್ಲರೂ ಸೇರಿ ನಮ್ಮ ಜೈ ಸಿನಿಮಾದ ಕಂಪ್ಲೀಟ್ ಆಗಲಿ ಎಲ್ಲ. ಐ ರಿಕ್ವೆಸ್ಟ್ ಎವ್ರಿಬಡಿ. ನಿರಂಜನ್, ಕಮ್ ಆನ್, ಯು ಕ್ಯಾನ್ ಗೋ ಫಾರ್ ಇಟ್. ಅಲ್ಲಿ ಮೇಲೆ ಒಂದು 4 ಇದೆ, ನಿರಂಜನ್ ಅದು ಮಾಡ್ಬಿಡಿ. ನೀವೇ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಇದೆ. ಎಸ್, ನಿರಂಜನ್ ಸರ್. ಹೆಂಗೆ
ತೆಗೀರಿ. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ಕೂತ್ಕೊಂಡು ಇವಾಗ ಹಾಡನ್ನ ನೋಡೋಣ.